ಹುಡ್ಗ-ಹುಡ್ಗಿ ಮದ್ವೆಗೆ ಎಷ್ಟ್ ಎಕ್ಸೈಟ್ ಆಗಿರ್ತಾರೋ ಗೊತ್ತಿಲ್ಲ. ಬಟ್ ನಾವಂತೂ ನಮ್ ಫ್ರೆಂಡ್ ಮದ್ವೆ, ನಮ್ ರಿಲೇಟಿವ್ ಮದ್ವೆ ಅಂದ್ರೆ ಸಿಕ್ಕಾಪಟ್ಟೆ ಎಕ್ಸೈಟ್ ಆಗ್ಬಿಡ್ತೀವಿ. ಸೊ ಇವಾಗ ನಮ್ ಫ್ರೆಂಡ್ ನಾಗೂ ಮದ್ವೆ ಇರೋದ್ರಿಂದ ನಾವು ಕೂಡ ತುಂಬಾ ಚೆನ್ನಾಗಿ ರೆಡಿ ಆಗ್ಬಿಟ್ಟು ಮದ್ವೆಗೋದ್ವಿ. ಸೊ ಹೋಗಿದ್ ಕೂಡ್ಲೆ ಹುಡ್ಗಿನ್ ಮಾತಾಡ್ಸ್ಕೊಂಡು ಆಚೆ ಬಂದಿದ್ದೆ ವಿಡಿಯೋಸ್, ಫೋಟೋಸ್ ಅಂತ ಸ್ಟಾರ್ಟ್ ಮಾಡಿದ್ವಿ. ಸೊ ಎಷ್ಟು ಫೋಟೋ ತೆಗೆದ್ರು ಸಾಕಾಗಲ್ಲ ಅನ್ಕೊಂಡ್ ಊಟ ಮಾಡ್ಕೊಂಡ್ ನೆಕ್ಸ್ಟ್ ಹೋಗಿದ್ದು. ಹುಡ್ಗ ನೀನ್ ಸೈಡಲ್ಲಿರು ನಾವ್ 4 ಜನ ಫೋಟೋ ತಗೋತೀವಿ ಅಂತ ನಾವು ಫೋಟೋ ತಗೊಂಡು ಮನೆಗ್ ಬಂದ್ವಿ. ನೆಕ್ಸ್ಟ್ ಡೇ ಮಾರ್ನಿಂಗ್ ಬೇಗ ರೆಡಿಯಾಗಿ ಹೋಗೋಣ ಅಂದ್ರೆ ಬಸ್ಸೇ ಇಲ್ಲ ನೋಡಿ. ಸೊ ಆಯ್ತು ವೇಟ್ ಮಾಡಿ ಹೋಗೋ ಅಷ್ಟರಲ್ಲಿ ನನ್ನ ಫ್ರೆಂಡ್ ಮದ್ವೆನೇ ಆಗೋಯ್ತು. ಸೊ ಓಕೆ ಬಿಡು ಮದ್ವೆ ಆಯ್ತು ಅಂದ್ಬಿಟ್ಟು ಅಲ್ಲೇ ಫೋಟೋ ಶೂಟ್ ಮಾಡ್ಕೊಂಡು ನಮ್ಮ ಹುಡುಗ-ಹುಡುಗಿ ಯಾವಾಗ್ಲೂ ಚೆನ್ನಾಗಿರಿ ಅಂತ ಅವ್ರಿಗೊಂದಷ್ಟು ರೇಗಿಸ್ಕೊಂಡು ಸೊ ನೆಕ್ಸ್ಟ್ ನಾವು ಗ್ರೂಪ್ ಫೋಟೋಸ್ ತಗೊಳಕ್ ಸ್ಟಾರ್ಟ್ ಮಾಡಿದ್ವಿ. ಸೊ ಏನ್ ಬ್ಯಾಡ್ ನ್ಯೂಸ್ ಅಂದ್ರೆ ಮದ್ವೆ ಹುಡುಗಿ ಇರಲ್ಲ ಅಷ್ಟೇ ಫೋಟೋದಲ್ಲಿ. ಸೊ ಪ್ರಕೃತಿಯು ಬರೆದ ಕವನವಿದು ಅಂತ ಸಾಂಗ್ ಆಡ್ಕೊಂಡು ಊಟ ಮಾಡ್ಕೊಂಡು ನಮ್ಮ ಮದ್ವೆ ಹುಡ್ಗಿಗೆ ಹಂಗೆ ಕಂಗ್ರಾಸ್ ಹೇಳಿ ಗಿಫ್ಟ್ ಕೊಟ್ಟಿಲ್ಲ, ಕೊಡ್ತೀನಿ ಮಗ ಬೇಜಾರ್ ಮಾಡ್ಕೋಬೇಡ ಅನ್ಕೊಂಡು ಸೊ ನಮ್ದೊಂದಿರ್ಲಿ ರೀಲ್ ಅಂತ ವಿಡಿಯೋ ಮಾಡ್ಕೊಂಡು ನಾವು ಬಿಸ್ಲಲ್ಲೇ ಹೊರಟ್ವಿ ನಮ್ಮ ಮನೆಗಳಿಗೆ. ಈ ವ್ಲಾಗ್ ಇಷ್ಟ ಆದ್ರೆ ಲೈಕ್ ಮಾಡಿ.